ಹೆಂಡತಿ ಯಾರು? ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿಗೆ ತನ್ನ ಹೆಂಡತಿಯ ಬಗ್ಗೆ ದೂರು ನೀಡುತ್ತಿದ್ದರು. ಆ ವೃದ್ಧ ವ್ಯಕ್ತಿ ಹೀಗೆ ಉತ್ತರಿಸಿದನು. ನಿಮ್ಮ ಬಟ್ಟೆಗಳನ್ನು ಯಾರು ತೊಳೆಯುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನಿಮಗಾಗಿ ಯಾರು ಅಡುಗೆ ಮಾಡುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ಮನೆಯನ್ನು ಯಾರು ಸ್ವಚ್ಛವಾಗಿ ಇಡುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನಿಮ್ಮ ಮನೆಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನಿಮ್ಮ ಮನೆ ಮತ್ತು ವಸ್ತುಗಳ ಶುಚಿತ್ವ ಮತ್ತು ರಕ್ಷಣೆಯನ್ನು ಯಾರು ನಿರ್ವಹಿಸುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನೀವು ಅನಾರೋಗ್ಯಕ್ಕೆ ಒಳಗಾದಾಗ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನಿಮ್ಮ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ಯಾರು ಹಂಚಿಕೊಳ್ಳುತ್ತಾರೆ? ಆ ವ್ಯಕ್ತಿ ಹೆಂಡತಿ ಎಂದು ಹೇಳಿದನು. ಆಗ ಆ ವೃದ್ಧ ವ್ಯಕ್ತಿ ಹೇಳಿದರು, ನಿಮ್ಮ ಹೆಂಡತಿ ನಿಮ್ಮ ಎಲ್ಲಾ ಕೆಲಸ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾಳೆ. ಆ ವೃದ್ಧ ವ್ಯಕ್ತಿ ಮತ್ತಷ್ಟು ಹೇಳಿದರು, ನೀವು ಪ್ರತಿದಿನ ದೂರು ನೀಡುವ ಹೆಂಡತಿ ಎಂಬ ಪದವು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುವವಳು. ಆದರೂ ನೀವು ಅವಳಿಗೆ ಧನ್ಯವಾದ ಹೇಳುವ ಬದಲು ಜಗತ್ತಿಗೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೀರಿ. ದೂರುವ ಬದಲು ಅವಳನ್ನು ಪ್ರಶಂಸಿಸಿ. ಅವಳನ್ನು ಟೀಕಿಸುವುದಲ್ಲದೆ ಅವಳ ನೋವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಅವಳ ತಪ್ಪುಗಳನ್ನು ಎತ್ತಿ ತೋರಿಸುವ ಮೊದಲು ನಿಮ್ಮ ಸಣ್ಣ ತಪ್ಪುಗಳನ್ನು ಗುರುತಿಸಿ ಮತ್ತು ಸರಿಪಡಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ